ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಮಾಡಿ ಅಂದರೆ ಒಬ್ಬರು ಕಾಮೆಂಟ್ ಮಾಡಲ್ಲ, ಲೈಕು ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ. ನಾನು ಹಾಕೋ ವಿಡಿಯೋಗೆ ಒಂಥರ ಖುಷಿ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಹಾಗೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಕದ್ರೆ ಹುಣ್ಣಿಮೆ, ಅದಕ್ಕೋಸ್ಕರ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಅಂದರೆ ನಮ್ಮ ಅತ್ತೆ ತಮ್ಮವರು ವರ್ಷನೂ ಕದ್ರೆ ಹುಣ್ಣಿಮೆ ಪೂಜೆ ಮಾಡ್ತಾರೆ. ಊಟಕ್ಕೆ ಕೇಳಿದ್ರು, ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಇಲ್ಲಿ ಸ್ವಲ್ಪ ಕತ್ಲಿದೆ, ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ. ಹಾಗೇನೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಆಂಜನೇಯನ ಪೂಜೆನೇ ಇದೆ, ಅದನ್ನು ವಿಡಿಯೋ ಸ್ವಲ್ಪ ಮಾಡಿದ್ದೀನಿ, ಬನ್ನಿ ನೋಡೋಣ. ಜನ ತುಂಬ ಇರೋದ್ರಿಂದ ವಿಡಿಯೋ ಸ್ವಲ್ಪ ಕ್ಲಿಯರಾಗಿ ಬರ್ತಾ ಇಲ್ಲ, ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಇದೇ ಕದ್ರು ಪೂಜೆ ಅಂದರೆ ನರಸಿಂಹಸ್ವಾಮಿಗೆ ಎಡೆ ಹಾಕ್ತಾರೆ. ನೋಡಿ ನಮ್ಮ ಗಂಗಮ್ಮ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು 10 ನಿಮಿಷ ಇದ್ವಿ. ಆಮೇಲೆ ಮತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಈಗ ನಾನು ಮಕ್ಕಳೆಲ್ಲ ಪೂಜೆಗೆ ಹೋಗ್ತಾ ಇದ್ದೀವಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ಧೂಮಕೇತವೇ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧಿಪಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರ